ಬೆಂಗಳೂರು ಪುಳಿಯೋಗರೆ ವತಿಯಿಂದ ಸಿದ್ದಯ್ಯನಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ. ಇನ್ನು ಪ್ರತಿ ವರ್ಷ 1,000 ಮಕ್ಕಳಿಗೆ ಸಹಾಯ ಮಾಡುವ ಗುರಿ. ಬೆಂಗಳೂರು ಪುಳಿಯೋಗರೆ ವತಿಯಿಂದ ತಾಲೂಕಿನ ಸಿದ್ದಯ್ಯನಪುರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ ವಿತರಿಸಲಾಯಿತು. ಶಾಲೆಯ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆದ ಎಲ್ಕೆಜಿ ಯುಕೆಜಿ ತರಗತಿಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪುಳಿಯೋಗರೆ ಮಾಲೀಕರಾದ ಮಹದೇವಸ್ವಾಮಿ ಸಹೋದರ ನಾಗರಾಜು ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ ವಿತರಿಸಿದರು. ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದ ಬೆಂಗಳೂರು ಪುಳಿಯೋಗರೆಯ ಮಾಲೀಕ ನಾಗರಾಜು ಮಾತನಾಡಿ, ಸಂಪಾದಿಸಿದ ಹಣದಲ್ಲಿ 10% ದಾನ ಮಾಡುವಂತೆ ನಮ್ಮ ತಂದೆ ತಾಯಿ ಇವರು ಹೇಳಿಕೊಟ್ಟಿದ್ರು. ಅದರಂತೆ ನಾವು ಸಂಪಾದಿಸಿದ ಹಣದಲ್ಲಿ ದಾನ ಮಾಡುವ ಕೆಲಸ ಮಾಡಲಾಗಿದ್ದು, ಮುಂದಿನ ವರ್ಷದಿಂದ 1,000 ವಿದ್ಯಾರ್ಥಿಗಳಿಗೆ ದಾನ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಚಾಮರಾಜನಗರ ಬೆಂಗಳೂರು ಪುಳಿಯೋಗರೆಯ ಮಾಲೀಕ ಮಹದೇವಸ್ವಾಮಿ ಮಾತನಾಡಿ, ಬೆಂಗಳೂರು ಪುಳಿಯೋಗರೆ ವತಿಯಿಂದ ಈಗಾಗಲೇ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್, ನೋಟ್ ಪುಸ್ತಕ ವಿತರಣೆ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ದಾನ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಸಿಆರ್ಪಿ ಮಂಟಿ ನಾಯಕ ಮಾತನಾಡಿ, ಸರ್ಕಾರ ಶಾಲೆಗಳಲ್ಲಿ ಪ್ರವೇಶ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದ್ದು, ಶಾಲೆಯಲ್ಲಿ ಮಕ್ಕಳು ಪ್ರವೇಶಾತಿ ಪಡೆಯದೆ ಎಲ್ಲರೂ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ರು. ಇದನ್ನು ಸರ್ಕಾರ ಮನಗೊಂಡು ಸರ್ಕಾರಿ ಶಾಲೆಗಳಲ್ಲಿ ಯುಕೆಜಿ ಆರಂಭಿಸಿ ಮೇಲೆ ಈ ಶಾಲೆಯಲ್ಲಿ 35 ಮಕ್ಕಳು ಪ್ರವೇಶ ಪಡೆದಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿದೆ ಎಂದರು. ಬೆಂಗಳೂರು ಪುಳಿಯೋಗರೆ ವತಿಯಿಂದ ಶಾಲೆಯ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ ವಿತರಣೆ ಮಾಡಿರುವುದು ಶಾಲಾ ಮಕ್ಕಳಿಗೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ. ಶಾಲೆ ಕಟ್ಟಡಗಳು ಆಗಬೇಕಿದೆ, ಅದು ಮುಂದಿನ ದಿನಗಳಲ್ಲಿ ಆಗಲಿದೆ. ದಾನಿಗಳು ಸರ್ಕಾರ ನೀಡುವ ಸವಲತ್ತುಗಳನ್ನು ಪೋಷಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಶಿಕ್ಷಕರು ಪೋಷಕರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣ ಹೇಳಿಕೊಡಬೇಕು ಎಂದರು. ಬೆಂಗಳೂರು ಪುಳಿಯೋಗರೆಯ ಮಾಲೀಕರಾದ ಮಹದೇವಸ್ವಾಮಿ ಸಹೋದರ ನಾಗರಾಜು ಅವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಂಜುಂಡಸ್ವಾಮಿ, ಉಪಾಧ್ಯಕ್ಷೆ ಲತಾ, ಸದಸ್ಯರು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವಣ್ಣ, ಟಿವಿಎಸ್ ಕಂಪನಿಯ ಸೆಂದಿಲ್, ಶಾಲಾ ಮುಖ್ಯ ಶಿಕ್ಷಕ ಪಿ ಪುಟ್ಟರಾಜು, ಶಿಕ್ಷಕರಾದ ನಾರಾಯಣ, ಗುರುಸಿದ್ದಯ್ಯ, ನಂಜುಂಡಯ್ಯ, ಭವಾನಿ, ನಂದೀಶ್, ಪುಷ್ಪ, ಶಾಲಾ ಮಕ್ಕಳು, ಪೋಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ, ಪ್ರಶಾಪವ ಟಿವಿ, ಚಾಮರಾಜನಗರ. ಜೊತೆಗೆ ಅದೇ ವರ್ಷ ಹೇಳಿದ್ರವರು, ಮುಂದಿನ ವರ್ಷಗಳಲ್ಲಿ ಬರೀ 50 ಅಲ್ಲ, ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಕೂಡ ನಾನು ಬ್ಯಾಗ್ ಕಲ್ಪಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು 20 ದಿನಗಳಿಂದ ಪ್ರಯತ್ನ ಪಟ್ಟು ಆ ಬ್ಯಾಗನ್ನ ಖರೀದಿ ಮಾಡಿ ನಮ್ಮ ಶಾಲೆಗೆ 3 ದಿನಗಳ ಮುಂಚಿತವಾಗಿ ಬ್ಯಾಗ್ ಅನ್ನು ತಂದಿಟ್ಕೊಂಡು ರಾತ್ರಿ ಕೂಡ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ತೋರಿಸ್ತರು, ನೋಡಿ ಸರ್ ಕ್ವಾಲಿಟಿ ಇದೆಯಾ ಇಲ್ವೋ ಅಂತೇಳಿ ನಮ್ಗೆ ತೋರಿಸಿ ಬಹಳ ಖುಷಿ ಪಡಿಸಿದ್ರು. ಹಾಗಾಗಿ ಸಂತೋಷ ಆಗುತ್ತೆ. ಜೊತೆಗೆ ಅವರು ಇದಿಷ್ಟೇ ಅಲ್ಲ, ಶಾಲೆ ಒಂದೇ ಅಲ್ಲ, ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬರೀ ಒಂದು ವರ್ಗದ ಜನಾಂಗವೆಲ್ಲ, ಇಡೀ ಯಾವುದೇ ವರ್ಗದ ಜನಾಂಗ ಕೇಳಿ ತಮ್ಮ ಅನುಕೂಲತಕ್ಕಂಥ ವಸ್ತುಗಳನ್ನ ಕೊಡೋದ್ರಲ್ಲಿ ತುಂಬಾ ಮುಂದೆ ಬರ್ತಿದ್ದಾರೆ. ನಮ್ಮ ಮಾದೇಶಂಬರು ಕೂಡ ಚಂದಕೋಡಿಯ ಶಾಲೆಯ ಹೆಸರು ಕೇಳಿರ್ಬೋದು. ಅಲ್ಲಿ ಮರಗಳನ್ನ ನೆಟ್ಟು ಆ ಶಾಲೆಗೆ ಬೇಕಾಗತಕ್ಕಂಥ ಅನುಕೂಲವನ್ನ ಕೂಡ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ ನಾವು ಟಿವಿಎಸ್ ಸಂಸ್ಥೆಯಲ್ಲಿ 33 ಲಕ್ಷ ಕೆಲಸವನ್ನ ಮಾಡಬೇಕು ಸಂದರ್ಭ ಬಂದಾಗ ನಾವು ದಾನ ಸಂಗ್ರಹ ಮಾಡ್ತಿದ್ದು. ಆ ಸಂದರ್ಭದಲ್ಲಿ ಮಾದೇಶ್ವರ ನಾವು ಹೋಗಿ ಆ ಬೆಂಗಳೂರು ಪುಳಿಯೋಗರೆ ಹತ್ರ ಕೂತು ಮಾತಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಶಾಲೆಗೆ ದಾನವಾಗಿ ಹಣವನ್ನ ನೀಡಿದ್ದಾರೆ. ಹಾಗಾಗಿ ನಾವು ಮುಖ್ಯವಾಗಿ ಇವತ್ತು ಅವರ ಅಣ್ಣ ತಮ್ಮಿದ್ರು ನಮ್ಮ ಶಾಲೆಗೆ ಬಂದು ಅವ್ರ ಕುಟುಂಬ ವರ್ಗದವರು ಬಂದು ನಮ್ಮ ಎಲ್ಲ ಮಕ್ಕಳಿಗೆ, ಒಬ್ಬರಿಗೆಲ್ಲ LKG ಹಿಡಿದು 8ನೇ ತರಗತಿ ಮಕ್ಕಳವರೆಗೂ ಕೂಡ ಬ್ಯಾಗನ್ನು ಕೊಡ್ತೀನಿ ಅಂತ ಹೇಳಿ ಆ ತುಂಬು ಹೃದಯದಿಂದ ಬಂದು ನಮ್ಮ ಶಾಲೆ ಚೆನ್ನಾಗಿದೆ. 10 ಮೌಲ್ಯಗಳನ್ನ ಹೇಗೆ ನಾವು ಮಕ್ಕಳಿಗೆ ಕಲಿಸಬೇಕು ಅಂತಕ್ಕಂಥದ್ದಿದೆ. ನಮ್ಮ ಶಿಕ್ಷಕರು ಅದನ್ನ ಮಕ್ಕಳಿಗೆ ಹೇಳಿಕೊಡ್ತಾರೆ. ಆ 10 ಮೌಲ್ಯ ಕಲಿತರೆ ಮುಂದಿನ ಭಾರತದಲ್ಲಿ ಉತ್ತಮ ನಾಗರಿಕರಾಗೋದಕ್ಕೆ ಆ ಒಂದು ಪುಸ್ತಕ, ಒಂದು ವಿಷಯ ಇದೆಯಲ್ಲ, ಅದು ತುಂಬಾ ಅನುವು ಮಾಡಿಕೊಡುತ್ತೆ. ಶಿಕ್ಷಕರಾಗಿರ್ತಕ್ಕಂಥವ್ರು ಕಲಿಸ್ಕೊಡ್ತಾರೆ. ಮನೆಯಲ್ಲಿ ಪೋಷಕರು ಓದೋರಿದ್ರೆ ಆ ಪುಸ್ತಕವನ್ನು ಒಂದ್ಸರಿ ತೆಗೆದು ನೋಡಿ ಅದು ನಾವು ಕೂಡ ಓದ್ಬೇಕಂತ. ಯಾಕೆಂದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ನಾವು ಪಾಲಿಸ್ಬೇಕು. ಹಾಗಾಗಿ ಆ ಪುಸ್ತಕವನ್ನು ಓದಿ ನೋಡಿ, ಮೌಲ್ಯಗಳನ್ನ ನೀವು ಕೂಡ ತಿಳ್ಕೊಳ್ಳಿ, ಮಕ್ಕಳಿಗೂ ಕೂಡ ಕಲಿಸಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಣ ಬೆಳೀತಾ ಇದೆ, ಮೌಲ್ಯ ಕುಗ್ತಾ ಇದೆ. ಮೌಲ್ಯ ಇಲ್ಲದ ಮೇಲೆ ಯಾವ ಶಿಕ್ಷಣವೂ ಕೂಡ ಏನು ಮಾಡಕ್ ಹೋಗೋದಿಲ್ಲ. ಹಾಗಾಗಿ ಮೌಲ್ಯಗಳು ಬೇಕು. ಮೌಲ್ಯಗಳು ಇಲ್ಲದ ಮೇಲೆ
ಸ್ವಲ್ಪ ಕಷ್ಟ. ಯಾಕೆಂದರೆ ನೀವೇ ನೋಡಿರ್ಬೋದು, ಎಂಥದ್ದು ಡಾಕ್ಟ್ರು ಓದ್ತಿರತಕ್ಕಂಥವ್ರು, ಇಂಜಿನಿಯರ್ ಓದ್ತಕ್ಕಂಥವ್ರು ಭಯೋತ್ಪಾದನೆ ತೊಡಕೊಂಡಿರ್ತಕ್ಕಂಥದ್ದು ಕೂಡ ಕೇಳಿದ್ದೀರಿ. ಹಾಗಾಗಿ ವಿದ್ಯೆ ಬೇಕು, ವಿದ್ಯೆಯ ಜೊತೆಗೆ ಈ ಮೌಲ್ಯಗಳು ಕೂಡ ಬೇಕಾಗಿರೋದ್ರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಮೌಲ್ಯ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮುಂದಿನ ಉತ್ತಮ ನಾಗರಿಕ ಪ್ರಜೆಗಳನ್ನಾಗಿ ಮಾಡೋದಕ್ಕೆ ಇದೊಂದು ಸದಾವಕಾಶವನ್ನು ಬಳಸಿಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ. ಜೋರಾದ ಚಪ್ಪಾಳೆ ಮಕ್ಕಳ. ನಿಮ್ಮ ಚಪ್ಪಾಳೆ ಅವರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಆಯಸ್ಸು ಕೊಡಲಿ, ಐಶ್ವರ್ಯ ಕೊಡಲಿ, ಮತ್ತು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ನಮ್ಮ ಶಾಲೆಗೆ ಸಹಾಯ ಮಾಡುವಂಥ ಮನಸ್ಸು ಬರಲಿ. ಪ್ರತಿ ವರ್ಷ ನಮ್ಮ ಶಾಲೆಗೆ ಏನೆಲ್ಲ ಬೇಕು ಅವನ್ನ ಕೇಳ್ತಾ ಇದ್ದೀವಿ. ಈಗಾಗಲೇ ನಮಗೆ 2 ವರ್ಷಗಳಿಂದಲೇ ಬ್ಯಾಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಮತ್ತು ಹೋದ ಸರಿ TVS ಕಂಪ್ನಿ ಕೆಲಸ ಮಾಡುವಾಗ ನಮಗೆ ಮಾದೇಶವರು ಸಹ ಧನ ಸಹಾಯವನ್ನು ಮಾಡಿದರು. ಇಲ್ಲೋಡಿ ಸರ್, ಎಲ್ಲ ಇಲ್ಲೋಡಿ. ಊರಿನ ಪರವಾಗಿ ಚಾಮರಾಜನಗರ ತಾಲೂಕು ಅಂಡ್ ಜಿಲ್ಲೆ ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರುಗಳು, ಸಿಬ್ಬಂದಿ ವರ್ಗದವರು ಮತ್ತು ಈ ಸಂಸ್ಥೆಯ SDMC ಅಧ್ಯಕ್ಷರು, ಸಿಬ್ಬಂದಿ ವರ್ಗ, ಇಲ್ಲಿ ನೆರೆದಿರುವ ಯಜಮಾನರುಗಳು, ಮುಖಂಡರುಗಳು ಹಾಗೂ ನನ್ನ ಪ್ರೀತಿಯ ಪುಟಾಣಿಗಳು ಎಲ್ಲರಿಗೂ ಅಭಿನಂದನೆಗಳು. ನಾವು ಯಾಕೆ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಂದ್ರೆ, ಈ 100 ರೂಪಾಯಿ ದುಡ್ಡಲ್ಲಿ 10 ರೂಪಾಯಿ ದಾನ ಮಾಡಬೇಕು ಅನ್ನೋದು ಮನೆಯಲ್ಲಿ ಹೇಳ್ಕೊಟ್ಟಿದ್ರು. ಅದರಂತೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು. ನಾನು ಬೆಂಗಳೂರಲ್ಲಿ ಅನಾಥ ಸಂಘಗಳಿಗೆ ಕೊಡೋದು, ಕೆಲವು ಸಂಘಟನೆಗಳಿಗೆ ಕೊಡೋದು, ಮತ್ತು ಈ ಗಣೇಶನ ಫಂಕ್ಷನ್ನು ಅದು ಇದು ಅವಕ್ಕೆಲ್ಲ ಕೊಡ್ತಾಯಿದ್ದೆ. ಆಮೇಲೆ ನಮ್ಮ ಅಣ್ಣವ್ರೇನಂದರು, ದಾನ ಅಂದರೆ ಅಲ್ಲಿ ಮಾಡೋದಲ್ಲ, ದಾನ ಬೇಕಾಗಿರೋದು ನಿಜವಾಗ್ಲೂ ಎಲ್ಲಿ ಬೇಕಾಗಿರೋದು ಹಳ್ಳಿ ಕಡೆಗೆ, ಈ ಕಡೆ ಮಾಡೋಣ, ಈ ಕಡೆ ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಅವರು ಒಂದು ಕಾರ್ಯರೂಪಕ್ಕೆ ತಂದರು ಇದನ್ನು. ಅದರಿಂದನೇ ಇಲ್ಲಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ನಮ್ಮ ನಾರಾಯಣ ಮಾಸ್ಟ್ರವರು ಒಂದ್ಸರಿ ಫೋನ್ ಮಾಡಿದ್ರು, ಸರ್ ಹಿಂಗೆ ಲಾಸ್ಟ್ ಇಯರ್ ಸರ್ ನಮಗೊಂದು 30-40 ಮಕ್ಕಳಿಗೆ ಬ್ಯಾಗು ಶಾರ್ಟೇಜ್ ಆಗಿದೆ, ನೀವು ಒಂಚೂರು ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಅಂದರು. ಸರಿ ಆಯ್ತು ಸರ್, ಮಾಡೋಣ, ಕೊಡೋಣ ಬಿಡಿ ಅಂತ ಅವು ಲಾಸ್ಟ್ ಇಯರ್ ಒಂದು 30-40 ಬ್ಯಾಗನ್ನು ಕೊಡಿಸಿದ್ದೆ. ಆವಾಗ ನಾನು ಒಂದು ಮಾತು ಹೇಳಿದೆ, ಸರ್ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳು ಹೇಳಿದ್ದಾರೆ ಅವ್ರಿಗೆಲ್ಲರಿಗೂ ನೆಕ್ಸ್ಟ್ ಇಯರ್ ನಾನೇ ಕೊಡ್ತೀನಿ, ನನಗೆ ಹೇಳಿ ಅಂತ ಹೇಳಿದ್ದೆ. ಅದೇ ಥರ ಅವರು ನೆನ್ಪು ಮಾಡ್ಕೊಂಡು ಹೇಳಿದ್ರು. ಅದೇ ಥರ ಎಲ್ಲ ಇಲ್ಲಿರೋ ಮಕ್ಕಳಿಗೆಲ್ಲರಿಗೂ ಕೊಡೋಕ್ಕೆ ಇದು ಮಾಡಿದ್ದೀವಿ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಅದು ನಮ್ಮ ಅಣ್ಣವರ ಸಹಕಾರದಿಂದ. ಮತ್ತು ನಾವು ಒಂದು ಟ್ರಸ್ಟ್ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರ್ಯ ಸಿದ್ಧತೆ ನಡೆಸ್ತಾ ಇದ್ದಾರೆ ನಮ್ಮ ಅಣ್ಣವರು. ಅದರಂತೆ ಪ್ರತಿ ವರ್ಷ ಕಮ್ಮಿ ಅಂದರೂ 1,000 ಜನಕ್ಕಾದ್ರೂ ಒಂದು ದಾನ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರಗಳು, ಆಶೀರ್ವಾದಗಳು ಇದೇ ಥರ ಇದ್ದರೆ ಫಸ್ಟು ನಮ್ಮ ಚಾಮರಾಜನಗರ ಜಿಲ್ಲೆ, ತಾಲೂಕು ಎಲ್ಲ ಭಾಗ್ಯಗಳೂ ಒಂದು ದಾನ ಧರ್ಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮನ್ನು ನೋಡಿ ಇನ್ನೊಂದು 4 ಜನ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ, ಬೇರೆ ಇನ್ನೇನೂ ಅಲ್ಲ, ಬೇರೆ ಇನ್ಯಾವುದೇ ರೀತಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ನಮ್ಮ ಸಹೋದರ ಈ ಒಂದು ನಿರ್ಧಾರ ತಗೊಂಡಿದ್ದು, ಈಗ ಮಕ್ಕಳಿಗೆ ಬುಕ್ಸ್ ಇದು ಬ್ಯಾಗ್ನ ವಿತರಣೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಬ್ಯಾಗ್ಗಳೇ ಅರ್ಧೋಗ್ತಿದ್ವಿಲ್ಲ. ನಾವು ನಮ್ಮ ತಂದೆ ತಾಯಿಗಳು ನಮ್ಮ ಬ್ಯಾಗ್ ತಗೊಳಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಅವಾಗ, ಅವತ್ತಿನ ದಿನದಲ್ಲಿ. ಎಷ್ಟು ದಿನ ಕವರ್ಗಳು ತಗೊಂಡು ಹೋಗ್ತಿದ್ವಿ ಶಾಲೆಗಳಿಗೆ. ಅದೊಂದು ಆವತ್ತಿನ ಕಾಲಘಟ್ಟ ಹಂಗಿತ್ತು. ಇವತ್ತು ನಮಗೆ ಸಾಧ್ಯವಾದಷ್ಟು ಒಂದು ಬೇರೆಯವ್ರಿಗೆ ಸಹಾಯ ಮಾಡೋಷ್ಟು ಒಂದು ಈ ಪ್ರಕೃತಿ ನಮಗೆ ದಯ ಮಾಡಿಕೊಟ್ಟಿದೆ. ಅದರಿಂದ ನಾವು ಈ ನಮಗೇನು ಆದಾಯ ಬಂತು ಅದ್ರ ಸಣ್ಣದಾಗಿ ಈ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಡಬೇಕು, ದಾನ ಕೊಡಬೇಕು ಅನ್ನೋದು ನಮ್ಮ ಮನಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಸಾಕಾಗಷ್ಟು ಇದುವರೆಗೂ ನಮ್ಮದು
ಚಾಮರಾಜನಗರ ಬೆಂಗಳೂರು ಪುಳೇರ ವರ್ಷ ಅಂತ ಕಳೆದ 4 ವರ್ಷದಿಂದ ಚಾಲನೆ ಆಯಿತು. ಅಲ್ಲಿಂದ ಇಲ್ಲಿ ತನಕ ನಮ್ಮ ಸಲ್ಲಿ ಸಾಕಾದಷ್ಟು ಅನಾಥ ಸಂಘಗಳಿಗೆ ಬೆಡ್ಶೀಟ್ ಆಗಲಿ, ಬಕೆಟ್ಗಾಗಲಿ, ಜಗ್ಗಾಗಲಿ, ಪೆನ್ನಾಗಲಿ, ಪುಸ್ತಕಗಳಾಗಲಿ ಇದು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಫಿಲ್ಟರ್ ವಾಟರ್ ಕೊಡೋದಾಗಲಿ, ಗಿಡಗಳು ನೆಡ್ಸೋದಾಗಲಿ ಇದೆಲ್ಲ ಮಾಡ್ತಾ ಇದ್ದೀವಿ ಅವಲಿಂದ. ಈ ಮುಂದಿನ ದಿನಗಳಲ್ಲಿ ಇದನ್ನೇ ನಮ್ಮ ದೊಡ್ಡ ಒಂದು ಸ್ಟ್ರಸ್ತರ ಮಾಡಿ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಯಾವ ಗೌರ್ಮೆಂಟ್ ಸ್ಕೂಲಲ್ಲಿ ಸಮಸ್ಯೆ ಇದೆ ಅಲ್ಲಿ ಯೂನಿಫಾರ್ಮ್ ಕೊಡೋಂಥದ್ದು, ಶೂಗಳು ಕೊಡೋಂಥದ್ದು. ಯಾಕಂದರೆ ಈ ಗ್ರಾಮ ಸ್ಕೂಲ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಇರೋಂಥ ವಾತಾವರಣ ಇಲ್ಲಿದೆ. ಈ ಜನಗಳ ಮನಸ್ಥಿತಿ ಏನಾಗಿದೆ ಅಂದರೆ ಪ್ರೈವೇಟ್ ಸ್ಕೂಲ್ ಓದಿಸ್ತಾ ನಮ್ಮ ದೊಡ್ಡ ಸ್ಟ್ಯಾಂಡರ್ಡು, ನಮ್ಮ ಮಕ್ಕಳು ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಅಂತ ಏನಿಲ್ಲ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಣ ಮಾಡ್ತಾರೆ, ಒಳ್ಳೆ ಎಜುಕೇಷನ್ ಮಾಡಿರೋರೆ ಶಿಕ್ಷಕರಿರೋದು. ಪ್ರೈವೇಟ್ ಸ್ಕೂಲ್ ಇರೋಲ್ಲ, ಒಂದು ಸ್ಟ್ಯಾಂಡರ್ಡಿಟಿ ಅಷ್ಟೇ ಅದು ಪ್ರೈವೇಟ್ ಸ್ಕೂಲ್ ಅಂತಂದರೆ. ಹಾಗಾಗಿ ನಾನು ನನ್ನ ಮಕ್ಕಳನ್ನ, ಯಾಕಂದರೆ ಇದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ನನ್ನ ಮಕ್ಕಳನ್ನ KPS ಸ್ಕೂಲಲ್ಲಿ ಇಬ್ಬರು ಮಕ್ಕಳು ಓದಿಸ್ದೆ. 6ನೇ ತರಗತಿ ತನಕ ಓದಿಸ್ದೆ KPS ಅಲ್ಲಿ. ಸೊ ಹಾಗೆ ನನಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಬೇಸಿಕ್ ನಾಲೆಡ್ಜ್ ಬರಬೇಕು, ಬೇಸಿಕ್ಕಾಗಿ ಬಡತನದ್ದು ಅದು ಮೌಲ್ಯಗಳು ಗೊತ್ತಾಗಬೇಕು. ಹಾಗಾಗಿ ನಾವು ಎಲ್ಲಿ ಬೇಕಾದ್ರೂ ಓದಿಸ್ರು ನಮ್ಮ ಮಕ್ಕಳಿಗೆ ಅದು ಹಿರಿಮೆ ಇರುತ್ತೆ. ಸೊ ಹಂಗಾಗಿ ನಾನು ಈ ಹೆಮ್ಮೆಯಿಂದ ನಾನು ಸರ್ಕಾರಿ ಸ್ಕೂಲಿಗೆ ಓದಿಸಿದ್ರೆ ಮಕ್ಕಳೇ ಒಂದಷ್ಟು ಬಡತನದ್ದು, ಕಷ್ಟದ್ದು ಅವೆಲ್ಲ ಗೊತ್ತಾಗಲಿ ಅಂತ ನಾನು ಈ ಥರ ನಿರ್ಣಯ ತಗೊಂಡು ಓದಿಸಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಓದಿಸ್ತೀನಿ. ಸೊ ಹಂಗಾಗಿ ಇವತ್ತು ಈ ಶಾಲೆಯಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಸ್ಕೂಲ್ನ ನಿರ್ವಹಣೆ ಮಾಡಿರೋಂಥ ಶಿಕ್ಷಕರಿಗೆ ಮಗದೊಮ್ಮೆ ನಾನು ತುಂಬ ಧನ್ಯವಾದಗಳಿಸ್ಬೇಕು. ಯಾಕಂದರೆ ಇವತ್ತು ವಾತಾವರಣ ಇಷ್ಟೊಂದು ಪ್ರೈವೇಟ್ ಸ್ಕೂಲ್ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ನಾವು ಇನ್ನು ಮುಂದೆ ಏನಾದ್ರು ಮಾಡಬೇಕು, ಏನಾದ್ರು ಮಾಡಬೇಕು. ಯಾಕಂದರೆ ಇದನ್ನ ಸದುಪಯೋಗ ಪಡಿಸ್ಕೊಂಡು ಬಳಕೆಯಾಗಿ ಎಲ್ಲರೂ ತಲುಪಿಸ್ತಾ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೂ ನನಗೆ ತುಂಬ ಖುಷಿ ಆಗುತ್ತೆ. ಇಂಥದ್ದು ಇನ್ನೂ ಮಾಡಬೇಕು, ಇಂಥ ಸ್ಕೂಲ್ಗಳು ಮಾಡಬೇಕು. ಒಂದೊಂದ್ಸರಿ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂದರೆ ಕೆಲವೊಂದು ವ್ಯವಸ್ಥೆ ಚೆನ್ನಾಗಿಲ್ಲ ಅಲ್ಲಿ. ಯಾಕೆ ಗೌರ್ಮೆಂಟ್ ಸರ್ಕಾರಿ ಎಲ್ಲ ವ್ಯವಸ್ಥೆ ಮಾಡಿರುತ್ತೆ. ಅಲ್ಲಿ ಕೆಲವು ಶಿಕ್ಷಕರು ಹಂಗೆ ಟೈಮ್ ಪೋಲ್ ಮಾಡಿ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಮಾಡಿರಲ್ಲ. ಅಂಥ ಶಾಲೆಗಳು ನಾವು ನೋಡಿದ್ದೀವಿ. ಸೊ ಹಂಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ನನಗೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ಮುಂದಿನ ದಿನಗಳಲ್ಲೂ ನಾವು ಈ ಥರ ಮಾಡೋಣ, ಎಷ್ಟು ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದೀವಿ. ಸೊ ಹಂಗಾಗಿ ಮುಂದೆ ಎಲ್ಲ ಮಕ್ಕಳು ಯಾಕೆ ಖುಷಿ ಆಗುತ್ತೆ ಇದೆಲ್ಲ ನೋಡಿ.